ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನನ್ನ ಹತ್ರ ಆ್ಯಕ್ಚುಲಿ ಬುಕ್ ಇಲ್ಲ. ಹೇಳಿದಾಗೆ 7th ಸ್ಟ್ಯಾಂಡರ್ಡ್ ಮ್ಯಾಥ್ಸನ್ನು ಇಲ್ಲಿ ಮಾಡ್ತಾಯಿದ್ದಾನೆ. ಸೊ ಅದಕ್ಕೆ ಲ್ಯಾಪಲ್ಲಿ ಹಾಕಿದ್ದೇನೆ. ಸೊ ನಿಮಗೆ ಕಾಣುತ್ತೆ ಅಂತ ಅಂದ್ಕೊತೀನಿ. ಏನಂದರೆ ಫಸ್ಟ್ ಲೆಸನ್ ಬಂದು ಇಂಟೀಜರ್ಸ್ ಅಂತ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಇಂಟೀಜರ್ಸ್. ಆಲ್ರೆಡಿ ನಾವು 6th ಸ್ಟ್ಯಾಂಡರ್ಡಲ್ಲಿ ಇಂಟೀಜರ್ಸ್ ಬಗ್ಗೆ ಕಲ್ತಿದ್ದೇವೆ. ಸೊ ಅದನ್ನು ಸ್ವಲ್ಪ ರೀಕಾಲ್ ಮಾಡಿ ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗುವ. ನೀವಿಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ನಂಬರ್ ಲೈನ್ ಅಂತ ಕರಿತೇವೆ. ಆ್ಯಂಡ್ ಇಲ್ಲಿ ಈ ಸೈಡ್ ಲೆಫ್ಟಲ್ಲಿ ಹೋದರೆ ನೆಗೆಟಿವ್, ಮತ್ತು 0 ಇಂದ ರೈಟಲ್ಲಿ ಬಂದರೆ ಪಾಸಿಟಿವ್ ಇದೆ. ನಿಮಗೆ ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ಏನು -5, -1 ಮತ್ತು 3ಗೆ ಮಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು? -5. ಯಾಕೆ -5? ಆ್ಯಸ್ ಇಟ್ ಗೋಸ್ ಆನ್ ಲೆಫ್ಟ್ ಸೈಡ್ ದ ವ್ಯಾಲ್ಯೂ ಆಫ್ ದ ನಂಬರ್ ಡಿಕ್ರೀಸಸ್. ಅಂದರೆ ಲೆಫ್ಟಿಗೆ ಹೋದಂಗೆ ಏನಾಗ್ತದೆ, ನಂಬರಿನ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ. ಸೊ ಈ ಲೆಫ್ಟ್ ಸೈಡಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಅದು ಯಾವುದು? -1. ನೀವು ಬೇಕಾದರೆ -1000 ಬರೆದು ಕೂಡ ಹೈಯೆಸ್ಟ್ ನಂಬರ್ -1. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇಂಟೀಜರ್ಸ್ ಕಲಿತೀರಾ ಅಂದರೆ ಇದು ಕಂಪಲ್ಸರಿ ಒಂದು ಪಾಯಿಂಟ್. ನೆಕ್ಸ್ಟು ಇಲ್ಲಿ ಹಾಗಲ್ಲ, ಲೋವೆಸ್ಟ್ 1, ಹೈಯೆಸ್ಟ್ ನೀವು ಎಷ್ಟು ಹಾಕ್ತಿರೋ ಅಷ್ಟು ಪಾಸಿಟಿವ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ, ಆಯಿತಾ? ಇಲ್ಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಹೇಗೆ 14, 8, 3 ಇಳಿಕೆ ಕ್ರಮ ಅಂತ ಹೇಳ್ಬೋದು. ಅದೇ ಈ ಲೆಫ್ಟ್ ಸೈಡಲ್ಲಿ ಡಿಸೆಂಡಿಂಗ್ ಆರ್ಡರ್ ಹೇಗೆ ಅಂತ ಹೇಳ್ತೀರಾ? ಹಾಂ, ಹೇಳಿ. ಡಿಸೆಂಡಿಂಗ್ ಆರ್ಡರ್ ಹೇಗೆ? ಡಿಸೆಂಡಿಂಗ್ ಆರ್ಡರ್ ಅಂದರೆ ಗೊತ್ತು ಅಂತ ಅಂದ್ಕೊತೀನಿ. ದೊಡ್ಡದಿಂದ ಚಿಕ್ಕದು. ಲೆಫ್ಟಿಗೆ -4, -9, -16. ಸೊ ಇದು ಬೇಸಿಕ್ ಇತ್ತು. ಇಲ್ಲಿ ನೋಡಿ, ಎ ನಂಬರ್ ಲೈನ್ ರೆಪ್ರೆಸೆಂಟಿಂಗ್ ಇಂಟೀಜರ್ ಈಸ್ ಗಿವನ್ ಬಿಲೋ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಇಂಟೀಜರ್ಸ್ ಕೊಡಲಿಲ್ಲ, ನಂಬರ್ಸ್ ಕೊಡಲಿಲ್ಲ. ಕೇವಲ ಇ ಮತ್ತು ಎಫ್ಗೆ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಬರಿಬೋದಲ್ವಾ? ಏನು ಇಲ್ಲೇನಾಯ್ತು ಹಾಗಿದ್ರೆ? -1, 0, 1, 2, 3, 4, 5, 6, 7. ಹಾಗೆ ಇಲ್ಲಿ -4, -5, -6, -7. ಸೊ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರೇಂಜ್ 7, -5, 4, 0 ಆ್ಯಂಡ್ -4 ಇನ್ ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ದೆನ್ ಮಾರ್ಕ್ ದೆಮ್ ಆನ್ ನಂಬರ್ ಲೈನ್. ಏನು ಕೇಳಿದ್ದಾರೆ ಈಗ? 7, -5, 4, 0, -4 ಅಂದರೆ ಅಸೆಂಡಿಂಗ್ ಅಂದರೆ ಏನು? ಚಿಕ್ಕದಿಂದ ದೊಡ್ಡದು. ಓಕೆ, ಇಲ್ಲಿ ಚಿಕ್ಕದು ಯಾವುದು? -5. ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಚಿಕ್ಕದು. -5, -4, ನೆಕ್ಸ್ಟ್ 0, 4, 7 ಇದು ಆರ್ಡರ್. ಸೊ ಇದು ಒಂದು ಆ್ಯಕ್ಟಿವಿಟಿ ಆಗೋದ್ರಿಂದ ನಾನು ಬಿಡಿಸಿ ಎಲ್ಲ ತೋರಿಸ್ತಾ ಇಲ್ಲ, ಜಸ್ಟ್ ರಿಕಾಲ್ ಆಗಿರೋದ್ರಿಂದ ಬೇಗ ಹೇಳ್ತಾ ಇದ್ದೇನೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈಗ ಕೆಲವೊಂದು ನಂಬರ್ ಲೈನಿನ ರೂಲ್ಸ್ ಇದೆ. ಆ್ಯಡ್ ಎ ಪಾಸಿಟಿವ್ ಇಂಟೀಜರ್, ವಿ ಮೂವ್ ಟು ದ ರೈಟ್. ಪಾಸಿಟಿವ್ ಯಾವುದು? ರೈಟಿಗೆ. ನೆಗೆಟಿವ್ ಯಾವುದು? ಲೆಫ್ಟಿಗೆ. ಓಕೆ. ಸಬ್ಟ್ರ್ಯಾಕ್ಟ್ ಅ ಪಾಸಿಟಿವ್ ಇಂಟೀಜರ್, ವಿ ಮೂವ್ ಟು ದ ಲೆಫ್ಟ್ ಸೈಡ್ ಆದಾಗ ಸಬ್ಟ್ರ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ಸಬ್ಟ್ರ್ಯಾಕ್ಟ್ ಅ ನೆಗೆಟಿವ್ ಇಂಟೀಜರ್, ಮೂವ್ ಟು ದ ರೈಟ್. ಓಕೆ, ಈಗ ಇನ್ನು ನೆಕ್ಸ್ಟ್ ಇದೆ ನೋಡಿ. ವೆನ್ 2 ಪಾಸಿಟಿವ್ ಇಂಟೀಜರ್ ಆರ್ ಆ್ಯಡೆಡ್, ವಿ ಗೆಟ್ ಪಾಸಿಟಿವ್ ಇಂಟೀಜರ್. ಏನಿದು? 2 ಪಾಸಿಟಿವ್ ಇಂಟೀಜರ್ ಆ್ಯಡ್ ಮಾಡಿದಾಗ ಪಾಸಿಟಿವ್ನೇ ಸಿಗ್ತದೆ, ಹೌದಾ? ಎಸ್, ಹೌದು, ಕರೆಕ್ಟ್ ಇದು. ವೆನ್ 2 ನೆಗೆಟಿವ್ ಇಂಟೀಜರ್ಸ್ ಆರ್ ಆ್ಯಡೆಡ್, ವಿ ಗೆಟ್ ಪಾಸಿಟಿವ್ ಇಂಟೀಜರ್. ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ಇದು ರಾಂಗ್ ಸ್ಟೇಟ್ಮೆಂಟ್. ನಾನು ಒಮ್ಮೆ ಬರೆದು ತೋರಿಸ್ತೀನಿ, ಬೇಗ ನೋಡಿ. ರಿಕಾಲ್ ಮಾಡ್ತಾ ಇದ್ದೇನೆ, ಯಾಕಂದರೆ ಬೇಕಲ್ವಾ ಈಗ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಆಯಿತಾ? 4 + 3 ಇದನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ? 7. ಇದು ಪಾಸಿಟಿವ್. ಓಕೆ. ಅದೇ -4, -3 ಮಾಡಿದಾಗ ಇದು ಎಡಿಷನ್ನೇ ಆಗುತ್ತೆ, ಆದರೆ ಸೈನ್ ಏನಾಗುತ್ತೆ? ಮೈನಸ್. ಹಾಗಾಗಿ ನೆಗೆಟಿವ್. ಕೆಲವೊಂದು ರೂಲ್ಸನ್ನು ಹೇಳ್ತೇನೆ, ಕೇಳ್ಕೊಳ್ಳಿ. ಏನೀಗ ನೋಡಿ, ಇವಾಗ -17 + 10 ಇಲ್ಲಿ ಏನು ಮಾಡಬೇಕು?
ಒಂದು ಸೈಡ್ ಮೈನಸ್ ಇನ್ನೊಂದು ಸೈಡ್ ಪ್ಲಸ್ ಬಂದಾಗ ಯಾವುದು ಹೈಯೆಸ್ಟ್ ಇಲ್ಲಿ? 17 ಹೈಯೆಸ್ಟ್. ಈಗ ಹೀಗೆ ನೋಡೋದಾದರೆ ಆಯಿತಾ, ನಾವೇನು ಮಾಡಬೇಕು ಇಲ್ಲಿ ಮೈನಸ್ ಮಾಡಬೇಕು. ಎಷ್ಟು? 17 ಮೈನಸ್ 10 ಎಷ್ಟು? ಫಸ್ಟ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬಂದಾಗ ಸಬ್ಟ್ರಾಕ್ಟ್ ಮಾಡಬೇಕು ಆಯಿತಾ. 17 ಮೈನಸ್ 10 ಎಷ್ಟು? 7. ಯಾವ ನಂಬರಿಗೆ ಈಗ ಈ ನಂಬರ್ಸ್ ಅಷ್ಟೇ ನೋಡಿ, ಸೈನ್ ನೋಡ್ಬೇಡಿ. ಈಗ ಸೈನ್ ನೋಡಿ, ನಂಬರಲ್ಲಿ ಯಾವುದು ಹೈಯೆಸ್ಟು? 17 ಹೈಯೆಸ್ಟ್ ಅಲ್ವಾ. ಯಾವುದಕ್ಕೆ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ, ಹಾಗಾಗಿ -7. ಇನ್ನೊಂದು ಉದಾಹರಣೆ ಕೊಡ್ತೇನೆ. -3 + 10 ಏನು 7 ಆನ್ಸರ್ ಆಗಿ ತೊಗೊಳ್ತಿದ್ದಾರಾ ಅಂತ ಅಂದ್ಕೋಬೇಡಿ. ಜಸ್ಟ್ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನೊಂದು ಇದು ಮಾಡ್ತಿದ್ದೇನೆ. ಬೇಸಿಕ್ ಎಲ್ಲರಿಗೂ ಬೇಕು, ಹಾಗಾಗಿ ಬೇಸಿಕ್ಕಿಂದನೇ ಹೋಗ್ತಾ ಇದ್ದೇನೆ. ಈಗ 10 - 3 7. ಹೈಯೆಸ್ಟ್ ನಂಬರಿನ ಸಿಂಬಲ್ ಯಾವುದು? ಪ್ಲಸ್, ಹಾಗಾಗಿ +7. ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಎರಡೂ ಪಾಸಿಟಿವ್ ಇದ್ದಾಗ ಪ್ಲಸ್ ಮಾಡಬೇಕು. ಸೊ ಸಿಂಬಾಲ್ ಕೂಡ ಪ್ಲಸ್ ಪಾಸಿಟಿವ್. ಎರಡೂ ನೆಗೆಟಿವ್ ಇದ್ದಾಗ ಆ್ಯಡ್ ಮಾಡಬೇಕು, ಬಟ್ ಸಿಂಬಾಲ್ ಏನು? ನೆಗೆಟಿವ್. ಆಮೇಲೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ದಾಗ ಆಬ್ವಿಯಸ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಆದರೆ ಸಿಂಬಾಲು ಈ ನಂಬರ್ ಹೈಯೆಸ್ಟ್ ನಂಬರ್ ಯಾವುದಿದೆ ನೋಡಿ, ಅದರ ಸಿಂಬಾಲ್ ಇಲ್ಲಿ ಕೊಡಬೇಕು. ಇಲ್ಲಿ ನೋಡಿ, ಹೀಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಷನಲ್ಲಿ ಬೇರೆ ರೂಲ್. ಇದು ಮಲ್ಟಿಪ್ಲಿಕೇಷನ್ 2 × 3 ಎರಡು ಪಾಸಿಟಿವ್, ಹಾಗಾಗೇನು 6. ಆಮೇಲೆ -2 × 3 ಏನು? -6. ಇಲ್ಲಿ ಹೈಯೆಸ್ಟ್ ಲೋವೆಸ್ಟ್ ಅಂತಿಲ್ಲ, ಒಂದು ಸೈಡ್ ಮೈನಸ್ ಬಂದುಬಿಟ್ರೆ ಅದು ಮೈನಸ್. ಅದೇ -2 × -3 ಮಾಡಿದ್ರೆ 6. ಈ ಸೈನ್ ಎಲ್ಲ ಇರೋದಿಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಅಂತ ಅಂದ್ಕೊತೀನಿ ಆಯಿತಾ. ನೆಕ್ಸ್ಟ್ ಈಗ ಇಲ್ಲಿ ನೋಡುವ. ವೆನ್ ಎ ಪಾಸಿಟಿವ್ integer and a negative integer are added, we always get a negative integer. ಹೌದಾ? ಒಂದು ಪಾಸಿಟಿವ್ ಇಂಟೀಜರು ಮತ್ತು ಇನ್ನೊಂದು ನೆಗೆಟಿವ್ ಇಂಟೀಜರ್ ಆಡಿದಾಗ ಏನು? ನೆಗೆಟಿವ್ ಆಗ್ತದೆ. ಆಮೇಲೆ 8ನ ಇನ್ವರ್ಸ್ ಏನು? -8. -8ನ ಇನ್ವರ್ಸ್ 8. ಇದು ರೂಲ್ ನೆನ್ಪಿಟ್ಕೋಬೇಕು. 8 ಇನ್ವರ್ಸ್ ಕೇಳಿದಾಗ -8, -8ನ ಇನ್ವರ್ಸ್ 8. For subtraction, we add a additive inverse of the integer that is being subtracted. ಇಲ್ಲಿ ನೋಡಿ, -10 + 3 ಅವಾಗೇನಾಯಿತು? 10 - 3 = 7. ಈ ಜಸ್ಟ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಕರೆಕ್ಟ್. ಫಾರ್ ಎಕ್ಸಾಂಪಲ್ 56 + 73 ಎಡಿಷನ್ ಎಲ್ಲರಿಗೂ ಬರುತ್ತೆ ಅಲ್ವಾ. 6 + 3 ಎಷ್ಟು? 9. ಆಮೇಲೆ 7 + 5 129. ಇದು ಕರೆಕ್ಟ್ ಇದೆ. -6 - 7 ಇಟ್ ಈಸ್ ನಾಟ್ ಅ ಪಾಸಿಟಿವ್ ಇಂಟೀಜರ್. ವೆನ್ 2 ನೆಗೆಟಿವ್ ಇಂಟೀಜರ್ಸ್ ಆರ್ ಆ್ಯಡೆಡ್ ವಿ ಗೆಟ್ ನೆಗೆಟಿವ್ ಇಂಟೀಜರ್, ಬಟ್ ಆ್ಯಡ್ ಮಾಡಬೇಕು. ಹೇಳ್ದಾಗೆ ಏನಾಗ್ತದೆ? -13. ಇದೆಲ್ಲ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲೂ ಕೂಡ ನೋಡಿ, -56 + 73 ಸಬ್ಟ್ರ್ಯಾಕ್ಟ್ ಮಾಡಬೇಕು. 17 ಬಂದಿದೆ, ಹೌದಾ? ಹೇಗೆ? ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 73. ಅದರ ಸೈನ್ ಯಾವುದು? ಪ್ಲಸ್, ಹಾಗಾಗಿ 17. ಇಲ್ಲಿ ನೋಡಿ ಬೇರೆ, -113 + 82 ಏನು? ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಮೈನಸ್ ಮಾಡಬೇಕು. ಆದರೆ ಹೈಯೆಸ್ಟ್ ಅಂದರೆ ಇದನ್ನು ನೋಡಬೇಡಿ, ಯಾವ್ದು ಹೈಯೆಸ್ಟ್ ಇಲ್ಲಿ? 113. ಸೊ ಮೈನಸ್ ಸೈನ್ ಇದೆ ಅದಕ್ಕೆ, ಹಾಗಾಗಿ ಉತ್ತರಕ್ಕೆ ಕೂಡ ಮೈನಸ್ ಹಾಕಬೇಕು. -31. ಆನ್ಸರ್ ಈಸ್ -31. ಸೊ ಹಿಯರ್ ಆಲ್ಸೋ ವಿ ಅಪ್ಲೈ ದ ಸೇಮ್ ರೂಲ್, ದಟ್ ಈಸ್ 16 + -23. ಸೊ ಇದೇನಾಗುತ್ತೆ? 16 - 23. ಇನ್ನೊಂದು ರೂಲ್ ನೆನ್ಪುಟ್ಟಲ್ವಾ? ನಾನೇನು ಮಲ್ಟಿಪ್ಲಿಕೇಶನ್ ಯಾಕೆ ಹೇಳಿದೆ ಅಂತ ಈಗ ಅರ್ಥ ಆಗ್ತಿದೆಯಾ? ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಬ್ರ್ಯಾಕೆಟ್ ಏನನ್ನು ಸೂಚಿಸ್ತದೆ? ಇಂಟು ಅನ್ನು ಸೂಚಿಸ್ತದೆ, ಅಂದರೆ ಮಲ್ಟಿಪ್ಲಿಕೇಶನ್. ಪ್ಲಸ್ ಇಂಟು ಮೈನಸ್ ಮೈನಸ್. ಸಿಂಪಲ್ ಥಿಂಗ್ಸನ್ನು ನಾನು ತುಂಬ ಸ್ಲೋ ಆಗಿ ಹೇಳ್ತಿದ್ದೇನೆ, ಇನ್ನು ನೆಕ್ಸ್ಟ್ ನಿಮಗೆ ಅರ್ಥ ಆಗಬೇಕು ಅಂತ, ಆಯಿತಾ? ಸೊ -7 ಇದೆಲ್ಲ ನಿಮಗೆ ಕ್ಲೂಸ್ ಕೊಟ್ಟಿದ್ದೇನೆ, ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಇದೆಲ್ಲ ಫುಲ್ ಮಾಡ್ತಾಯಿದ್ರೆ ಟೈಮ್ ಇದಾಗ್ತದೆ, ಸೊ ನೋಡ್ಕೊಳ್ಳಿ. ಸೇಮ್ ವೇ ಏನು
ಹೆಚ್ಚು ಕಡಿಮೆ ಅಂತ ಏನಿಲ್ಲ. ಇದು ಅಡಿಟಿವ್ ಇನ್ವರ್ಸ್ ಅರ್ಥ ಆಯ್ತಲ್ವ. 10 ಅದರ ಇನ್ವರ್ಸ್ -10, -10 ಇನ್ವರ್ಸ್ 10 ನೋಡಿದರೆ ಗೊತ್ತಾಗ್ತದೆ. ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಕಲಿತು ಬಂದದ್ದೇ ಇದು, ರಿವೈಸ್ ಮಾಡ್ತಾ ಇದ್ದೇನೆ ನಾನು. ಇದು ಸಹಿತ ನೋಡಿ ಅಡಿಟಿವ್ ಇನ್ವರ್ಸ್ ಲಾವನ್ನು ಯೂಸ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡ್ಬೋದು ಅಡಿಟಿವ್ ಇನ್ವರ್ಸ್ ಏನು, a - b ಇತ್ತು ಈಕ್ವಲ್ಸ್ ಟು a + b. ಸೊ ಇಲ್ಲಿ ಒಂದು ಟ್ರೈ ದಿಸ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಯು ಫೈಂಡ್ ಪ್ಯಾಟರ್ನ್ಸ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್, ಇಫ್ ಯಸ್ ಕಂಪ್ಲೀಟ್ ದೆಮ್. ಇಲ್ಲಿ ಪ್ಯಾಟರ್ನ್ಸನ್ನು ನೀವು ಫೈಂಡ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಏನು ಈಗ ನೋಡಿ, ವೆಯ್ಟ್ 1 ಮಿನಿಟ್ ಆಯಿತಾ. ಈಗ ಅಲ್ಲಿ ಕ್ವಶನ್ ಏನಿದೆ, 7, 3, -1, -5. ಈಗ 7 - 3 ಎಷ್ಟು? 4. ಹಾಗಾಗಿ ಇಲ್ಲಿ ಎಷ್ಟು? -4 ಆಗ್ತಿದೆ, ಹೌದಾ? 3 - 4 ಎಷ್ಟು? -1. ಅರ್ಥ ಆಯ್ತಾ? -4 ಮಾಡ್ತಾ ಹೋಗಬೇಕು. ಈಗ -1 -4 ಎಷ್ಟು? ಎರಡೂ ಕಡೆ ಮೈನಸ್ ಸಿಂಬಲ್ ಇರೋದ್ರಿಂದ ಏನು ಮಾಡಬೇಕು? ಇಲ್ಲೆಲ್ಲೂ ಇಂಟು ಸಿಂಬಲ್ ಇಲ್ಲ, ನೋಡ್ಕೊಳ್ಳಿ, ಮತ್ತು ಅದನ್ನು ಮರಿಬೇಡಿ. ಎರಡೂ ಕಡೆ ಮೈನಸ್ ಸಿಂಬಲ್ ಇರೋದ್ರಿಂದ ಮೈನಸ್ ಇದನ್ನು ಆ್ಯಡ್ ಮಾಡಬೇಕು. 1 + 4 ಎಷ್ಟು? 5. ಸೊ 5 ಇಲ್ಲಿ ನೋಡಿ. ಸೊ -5. ನೆಕ್ಸ್ಟ್ ಆನ್ಸರ್ ಏನು ಮಾಡಬೇಕಾಯಿತು? -5 - 4 ಏನಾಯಿತು? -9. -9 -4 -13. ಸೊ ಇಲ್ಲಿ ಆನ್ಸರ್ ಫಿಲ್ ಮಾಡೋದು ಗೊತ್ತಾಯಿತು ಅಂದ್ಕೊಳ್ತೇನೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು? -4. 7 - 4 = 3, -1 -5. ಇಲ್ಲಿ -9 -13 -17 ಆನ್ಸರ್. ಇಲ್ಲಿ ನೋಡಿ -2. ಈಗ -2 -4 -6 -8 ಕೊಟ್ಟಿದ್ದಾರೆ. ಏನು ಕಂಟಿನ್ಯೂ ಮಾಡಿದ್ರೆ -10 ಅಂದರೆ -2 ಹೆಚ್ಚಾಗ್ತಾ ಇದೆ. ಆ್ಯಡ್ ಮಾಡಿದಾಗ ಎಷ್ಟು? -12 -14. ಹಾಗೆ ನೆಕ್ಸ್ಟ್ 1 15 10 5. ಇಲ್ಲೇನು ಇದೆರಡು ಮೈನಸ್ ಮಾಡಿ ನೋಡಿ, 5 ಡಿಫ್ರೆನ್ಸ್ ಅಲ್ವಾ. 10 - 5 5, 5 - 5 0. ಈಗ 0 - 5 ಎಷ್ಟು? -5 -10 -15 -20. ಇಲ್ಲೆಷ್ಟು? -11 -8 ಬಂದರೆ ಎಷ್ಟು? -3 ಡಿಫ್ರೆನ್ಸ್. ಇದು ಎರಡು ಮೈನಸ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ ನಿಮಗೆ. ಮೈನಸ್ ಮಾಡಿದ್ರೆ ಇಲ್ಲಿ -11 -(-) +8 ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಓಕೆ, ಸೊ -3 ಡಿಫ್ರೆನ್ಸಲ್ಲಿ ಅವಾಗ ಗೊತ್ತಾಗ್ತದೆ -3 ಡಿಫ್ರೆನ್ಸ್ ಅಂತ. ಸೊ -3 ಕಡಿಮೆ ಮಾಡ್ತಾ ಬರೋದು. ಅರ್ಥ ಆಯ್ತಲ್ವಾ? ಸೊ ಕನ್ಫ್ಯೂಸ್ ಆಗೋದು ಬೇಡ. ಆಗಿತ್ತು ಬೇಸಿಕ್ ಥಿಂಗ್ಸ್ ಇಲ್ಲಿ ತನಕ ಕಳಿಸಿದ್ದೇನೆ. ನೆಕ್ಸ್ಟ್ ಎಕ್ಸಸೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೇನೆ, ಆಯಿತಾ? ಹಿಂದಿನ ವೀಡಿಯೋಕ್ಕೆ ಕಾಮೆಂಟ್ ಬಂದಿತ್ತು C2 ಆನ್ಸರ್ಸನ್ನು ಸ್ವಲ್ಪ ಹೇಳಿ ಅಂತ. ಸೊ ಇದು C2 ಆನ್ಸರ್ಸ್, ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಬುಕ್ಕಲ್ಲಿ ನಾನು ನನ್ನದೇ ಓನ್ ಸೆಂಟೆನ್ಸಲ್ಲಿ ಬರೆದಿದ್ದೇನೆ, ಬುಕ್ಕಲ್ಲಿ ತೋರಿಸ್ತೇನೆ ನಾನು. ಲೈಕ್ ಇಲ್ಲಿ ನೋಡಿ, ಈ ಪ್ಯಾರಾಗ್ರಾಫನ್ನು ನಾವು ಫಸ್ಟ್ ಕ್ವಶನಿನ ಆನ್ಸರ್ ಆಗಿ ತೆಗಿಬೋದು. ಕ್ವಶನ್ ಏನಿದೆ ಗೊತ್ತಾ? ವಾಟ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ ಇನ್ ಓಲ್ಡನ್ ಡೇಸ್. ನಾನಲ್ಲಿ ಇನ್ ಓಲ್ಡನ್ ಡೇಸ್ ಅಂತ ಹಾಕಿದ್ದೇನೆ. ಏನು? ದೇ ಏಟ್ ವೆರೈಟಿ ಆಫ್ ಫುಡ್. ಇಲ್ಲಿಂದ ಇಲ್ಲಿ ತನಕ ಬರೀರಿ ಫಸ್ಟ್ ಕ್ವಶನ್. ಎಲ್ಲಿಂದ? ಇಲ್ಲಿಂದ ಇನ್ ಓಲ್ಡನ್ ಡೇಸ್ ಅಂತ ಹಾಕಿ ಬರೀರಿ. ಇಲ್ಲಿ ಕೂಡ ನೀವು ನೋಡ್ಕೋಬೋದು ನೋಡಿ, ಅದನ್ನೇ ಬರೆದಿದ್ದೇನೆ. ಸೊ ಇಲ್ಲಿಂದ ಇಲ್ಲಿ ತನಕ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಒನ್, ಹೌ ವುಡ್ ದ ಪೋರ್ಷನ್ ಚೇಂಜ್ ದ ಪೀಪಲ್. ಅದರ ಆನ್ಸರ್ ಇದು. ನಂದು ಸ್ವಲ್ಪ ಓನ್ ವರ್ಡ್ ಆಗಿರೋದ್ರಿಂದ ನಾನು ಹೀಗೆ ತೋರಿಸ್ತಾ ಇದ್ದೇನೆ. ಪೋರ್ಷನ್ ಪೀಪಲ್ನ ಹೇಗೆ ಚೇಂಜ್ ಮಾಡೋದು ಅಂತ. ಸೊ ಬುಕ್ಕಲ್ಲಿ ತೋರಿಸೋದಾದರೆ
ಎಂಟರ್ ಆದ ಕೂಡಲೇ ಫಿಸಿಕಲಿ ಹಾರ್ಮ್, ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ದೇ ಲರ್ನ್ ಟು ಬಾಯ್ಸ್ ಡಿಸ್ಲೈಕ್ಸ್. ಇಲ್ಲಿಂದ ಇಲ್ಲಿ ತನಕ ಬರಿಬೋದು ನೀವು ಹೀಗೆ. ಸೊ ಇದು ಕೂಡ ಆನ್ಸರ್ ನೋಡಿ. ನೆಕ್ಸ್ಟ್ ಥರ್ಡ್ ಒನ್, ವೈ ವೇರ್ ವಿಚಸ್ ನಾಟ್ ಏಬಲ್ ಟು ಮೇಕ್ ದ ಕೈಂಡ್ ಆಫ್ ಮ್ಯಾಜಿಕ್ ಪೋಷನ್ ದೇ ವಾಂಟೆಡ್ ಟು ಪ್ರಿಪೇರ್ಡ್. ವಿಚಸ್ ಯಾಕೆ ಮಾಡಲಿಕ್ಕಾಗಲಿಲ್ಲ, ಅವ್ರು ಹೇಗೆ ಬೇಕಿತ್ತೋ ಹಾಗೆ. ಇದು ಆನ್ಸರ್. ಯಾಕಂದರೆ ಇಲ್ಲಿ ನೋಡಿ, ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್. ಆ್ಯಸ್ ಅ ರಿಸಲ್ಟ್ ದೇರ್ ವಾಸ್ big explosion. It was so big that it completely destroyed the forest. So ಇದು ಥರ್ಡ್ ಕ್ವಶನಿಗೆ ಆನ್ಸರ್. ಫೋರ್ತ್ ಒನ್, ಲಾಸ್ಟ್ ಒನ್ ಏನಿದೆ ಅಂದರೆ, ಡಿಸ್ಕ್ರೈಬ್ ದ ಚೇಂಜ್ ಇನ್ ಅ ಬಾಯ್ಸ್ ಆ್ಯಟಿಟ್ಯೂಡ್ ಆಫ್ಟರ್ ಹೀ ಡ್ರ್ಯಾಂಕ್ ದ ಪೋಷನ್. ಏನೇನು ಚೇಂಜಸ್ ಆಯಿತು ಅಂತ, ಅದಕ್ಕೆ ಕೂಡ ಇದೇ ಆನ್ಸರ್. ಇಲ್ಲಿಂದ ಅವನ ಚೇಂಜಸ್ ಇಲ್ಲಿ ತನಕ, ಓಕೆ, ಇಲ್ಲಿ ತನಕ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ನಾನಿಲ್ಲಿ ಮಿಸ್ ಮಾಡಿದ್ದೇನೆ, ಸೊ ಕೇಳಿರ್ಬೋದು ನೀವು. ವಾಟ್ ವಾಸ್ ಡಾಕ್ಟರ್ ಫಿಟನ್ ಹೆಲ್ದೀಸ್ ರೆಮಿಡಿ? ಏನು ರೆಮಿಡಿ ಅಂದರೆ ಇಲ್ಲಿದೆ ನೋಡಿ. ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಅ ಪಿಲ್ಸ್ ಆರ್ ಅ ಇಂಜೆಕ್ಷನ್ ಬಟ್ ಜಸ್ಟ್ ಅ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ಸೊ ಇಲ್ಲಿ ತನಕ ಆನ್ಸರ್ ಬರೀರಿ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಇದು ಆನ್ಸರ್ಸ್. ಇನ್ನೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ.